ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 2ನೇ ಸುತ್ತಿನ ಮೊರಾರ್ಜಿ ದೇಸಾಯಿಯ ಪ್ರವೇಶ ಮತ್ತು ಲಿಸ್ಟ್ಗಳನ್ನು ಕೂಡ ಕೊಡಲಾಗಿದೆ. ನೀವು ಕೂಡ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಾಗಿದೆ ಅಂತಂದರೆ, ಈ ವರ್ಷ ಅಜಗಜಾಂತರ ವ್ಯತ್ಯಾಸಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಭಾಳಷ್ಟು ವಿದ್ಯಾರ್ಥಿಗಳು ಕಾಂಪಿಟೇಷನ್ಗೆ ಇಳಿದಿರುವುದರಿಂದ, ಅಂದರೆ ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ 20% ವಿದ್ಯಾರ್ಥಿಗಳು ಹೆಚ್ಚಿಗೆ ಆಗಿದ್ದಾರೆ ಏನಂದರೂ ಕಾಂಪಿಟೇಷನ್ಗೆ. ಆಮೇಲೆ ವಿದ್ಯಾರ್ಥಿಗಳದ್ದು ಒಂದು ಏನಂದರೆ IQ ಲೆವೆಲ್ ಕೂಡ ಜಾಸ್ತಿ ಆಗಿದೆ ಕಾಂಪಿಟೇಷನ್ ಎಕ್ಸಾಮ್ ಒಳಗಡೆ. ಎಲ್ಲರೂ ಕೂಡ ಈಗ ನೋಡ್ತಿದ್ದೀರಿ ನೀವು, ಹೋದ ವರ್ಷ ಕಂಪೇರ್ ಮಾಡಿದರೆ ರ್ಯಾಂಕ್ ಲಿಸ್ಟ್ಗಳನ್ನು, ಈ ಸ್ಪೆಷಲಿ ಬಾಗಲಕೋಟೆ, ಬೆಳಗಾವಿ, ಧಾರವಾಡಗಳನ್ನು ನೋಡುತ್ತಾ ಇದ್ದರೆ, ಹೋದ ವರ್ಷ 10,000 ಮೇಲೆ 2ನೇ ರೌಂಡಲ್ಲಿ ಕೂಡ ಸೀಟ್ ಸಿಕ್ಕಿತ್ತು. ಬಟ್ ಈ ವರ್ಷ 2,000 ಕೂಡ ಕ್ರಾಸ್ ಆಗಿಲ್ಲ. ಅಂದರೆ 80-85% ಆಗಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಪರ್ಸೆಂಟೇಜನ್ನು ಕಂಪ್ಯಾರಿಸನ್ ಮಾಡಿದರೆ ಪಾಯಿಂಟಲ್ಲಿ ಕೂಡ ಈ 85, 82, 80ಕ್ಕಿಂತ ಹೆಚ್ಚಿಗಿದ್ದವರು ಕೂಡ ಸೀಟ್ ಸಿಕ್ಕಿಲ್ಲ ಈ ವರ್ಷ. ಅಷ್ಟೊಂದು ಕಾಂಪಿಟೇಷನ್ ಆಗಿರೋದ್ರಿಂದ 2ನೇ ಸುತ್ತಿನ ಮುಖಾಂತರ ನಾವು ಹೇಳ್ಬೋದು ಮುಂದಿನ ಸುತ್ತಲ್ಲಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ಚೆಕ್ ಮಾಡ್ಬೋದಿತ್ತು, ಫಸ್ಟ್ ರೌಂಡಲ್ಲಿ ಎಲ್ಲರೂ ಮ್ಯಾಕ್ಸಿಮಮ್ ಅಡ್ಮಿಷನ್ ಮಾಡಿಸಿದ್ದಾರೆ. ನಾವು ಎಲ್ಲ ಜಿಲ್ಲೆ ಲಿಸ್ಟನ್ನು ಕಂಪ್ಯಾರಿಸನ್ ನೋಡಿದಾಗ ಮ್ಯಾಕ್ಸಿಮಮ್ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತಲ್ಲ, ಹೋಗಿ ಅಡ್ಮಿಷನ್ ಮಾಡಿಸೇ ಬಿಟ್ಟಿದ್ದಾರೆ. ಒಂದು ಕಂಡೀಷನ್ ಏನಿದೆ ಅಂತಂದರೆ, ಯಾರು ಅಡ್ಮಿಷನ್ ಆಗಿರೋದಿಲ್ಲಲ್ಲ ಆ ಸೀಟನ್ನು 2ನೇ ಸುತ್ತಿನಲ್ಲಿ ಯಾರಿಗೆ ಸೀಟ್ ಸಿಕ್ಕಿರೋದಿಲ್ಲ ಅವ್ರಿಗೆ ಕೊಡ್ತಾರೆ. ಅದು ಪರ್ಸೆಂಟೇಜ್ ಮತ್ತು ಕಾಸ್ಟ್ ಆಧಾರದ ಮೇಲೆ. ಬಟ್ ಇಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ, ಇವಾಗ ಎಲ್ಲ ವಿದ್ಯಾರ್ಥಿಗಳು ನಮಗೆ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ರೀತಿಯಲ್ಲಿ ಹೋಗಿ ಅಡ್ಮಿಷನ್ಗಳನ್ನು ತೊಗೊಂಡ್ಬಿಟ್ಟಿದ್ದರಿಂದ ಸೊ ಇಲ್ಲಿ ಸೀಟ್ಗಳ ಉಳಿಕೆ ತುಂಬ ಕಡಿಮೆಯಾಗಿದೆ. ಥರ್ಡ್ ರೌಂಡಲ್ಲಿ ಈಗ ನೋಡಿರಿ, ಯಾರಿಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ, ಥರ್ಡ್ ರೌಂಡಲ್ಲಿ ಕೂಡ ಏನಂದರೆ ಮ್ಯಾಕ್ಸಿಮಮ್ ಇನ್ನೊಂದು ಹಬ್ಬ ಅಂತಂದರೆ ಒಂದು ಜಿಲ್ಲೆಯಲ್ಲಿ ಒಂದು ಸ್ಕೂಲ್ಗಳಲ್ಲಿ 1-2 ಹಬ್ಬ ಅಂದರೆ ಸೀಟ್ ಮಾತ್ರ ಉಳಿಕೆ ಆಗುತ್ತೆ ಹೊರತು ಎಲ್ಲ ಸೀಟ್ ಆಲ್ಮೋಸ್ಟ್ ಫುಲ್ಲಾಗಿದೆ. ಎಲ್ಲ ಸೀಟ್ ಫುಲ್ಲಾಗಿದೆ. ಈಗ ನೀವು ಥರ್ಡ್ ರೌಂಡಿಗೆ ಕಾಯ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಒಂದು ಕಂಡೀಷನ್ ಏನಂತಂದರೆ, ಯಾರು ಈಗ ಸೆಕೆಂಡ್ ರೌಂಡಲ್ಲಿ ಹೋಗಿ ಅಡ್ಮಿಷನ್ ಆಗೋದಿಲ್ಲಲ್ಲ ಆ ಸೀಟ್ಗಳನ್ನು ಮಾತ್ರ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಥರ್ಡ್ ರೌಂಡಲ್ಲಿ ಕೊಡ್ತಾರೆ. ಇನ್ ಕೇಸ್ ಆಫ್ 2ನೇ ಸುತ್ತಿನಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಬಿಟ್ರೆ ಥರ್ಡ್ ರೌಂಡಲ್ಲಿ ಸೀಟ್ ಯಾರಿಗೂ ಕೂಡ ಸಿಗದೇ ಇರ್ಬೋದು. ಯಾಕಂದರೆ ಇದು ಕಂಡೀಷನ್ ಮೇಲೆ ಇರುತ್ತೆ. ಅಂದರೆ ಸೀಟ್ ಯಾರು ಅಡ್ಮಿಷನ್ ಆಗಿರೋದಿಲ್ಲ ಆ ಸೀಟ್ಗಳನ್ನು ಮಾತ್ರ ನಿಮ್ಗೆ ಥರ್ಡ್ ರೌಂಡಿಗೆ ಕೊಡ್ತಾರೆ ಹೊರತು ಎಕ್ಸ್ಟ್ರಾ ಸೀಟ್ಗಳನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಕೊಡೋಂಗಿಲ್ಲ. ಸೊ ಹೀಗಾಗಿ ಯೋಚನೆ ಮಾಡಿಕೊಳ್ಳ್ರಿ. ಮತ್ತು ಇನ್ನೊಂದು ಆಪ್ಷನ್ ಕೂಡ ನಿಮ್ಮಲ್ಲಿದೆ, ಯಾವುದೋ ಮೈನಾರಿಟಿ ಹಾಸ್ಟೆಲ್ಗಳನ್ನು ಕೂಡ ನಿಮ್ಗೆ ಹೇಳಿದ್ದೆ ನಾನು, ಒಂದು ಆಪ್ಷನಾಗಿ ಇಟ್ಕೊಳ್ರಿ ಅಂಥೇಳಿ. ಇಲ್ಲಿ ಸಿಗಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೋದು ಅಂಥೇಳಿ. ಆಮೇಲೆ ಸ್ಪೆಷಲ್ ಕೆಟಗರಿ ಇರುವಂಥವ್ರುಗಳಿಗೆ ಆಲ್ರೆಡಿ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದಾರೆ, ಅದನ್ನು ವಿಡಿಯೋ ಮಾಡಿ ಹಾಕಿದ್ದೆ ನಾನು, ಅದನ್ನು ಕೂಡ ಟ್ರೈ ಮಾಡಿರಿ, ಸ್ಪೆಷಲ್ ವರ್ಗದವರು ಇದ್ದವರು. ಓಕೆನಾ? ಆಮೇಲೆ ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಮಾಹಿತಿಯನ್ನು ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.